ನವನೀತ್ ಅವರು ಎಷ್ಟು ಟ್ವಿಸ್ಟ್ಗಳು ಮತ್ತು ಸಿನಿಮಾದಲ್ಲಿ ಸರ್ಪ್ರೈಸಸ್ ಇಡ್ತಾರೆ ಅಂತಂತಂದರೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಈ ಸಾಂಗ್ ರಿಲೀಸ್ ನನಗೆ ಅಂತ. ಸರ್ ಒಂದು ಚಿಟ್ ಚಾಟ್ ಸಾರ್ ಅಂತ ಕರ್ಕೊಂಬಂದ್ರು ನನಗೆ. ಇಲ್ಲಿ ನೋಡಿದ್ರೆ ಇಲ್ಲೇನೋ ಓಡ್ತಾ ಇತ್ತಲ್ರಿ ಅಂತಂತಂದೆ. ಅಲ್ಲೇ ಸರ್ ಒಂದು ಲಾಸ್ಟ್ ಮೂಮೆಂಟು ಏನೋ ಇದು ಟ್ವಿಸ್ಟು ಅಂತಂದರು. ನನಗೆ ನೋಡಿ ಯಾವ ರೇಂಜಿಗೆ ಎಲ್ಲಿ ತನಕ ಟ್ವಿಸ್ಟ್ ಇಡ್ತಾವ್ರೆ ನನಗೆ ಅಂತಂದರೆ ಗೊತ್ತಿಲ್ಲ ನನಗೆ. ಅವ್ರ ಸ್ಕ್ರಿಪ್ಟಲ್ಲಿ ಮಾತ್ರ ಟ್ವಿಸ್ಟ್ ಅಂದ್ಕೊಂಡೆ. ಭಯಾನಕ ಇದು. ಫಾರ್ ದಿ ಫಸ್ಟ್ ಟೈಮ್ ಬೇರೆ ಡ್ರೆಸ್ಸಲ್ಲಿದ್ದೀನಿ ನಾನು. ಬೇರೆ ಡ್ರೆಸ್ಸಲ್ಲಿದ್ದೀನಿ. ಅದು ಟ್ವಿಸ್ಟ್ ಅವ್ರಿಗೆ. ಯಾಕಂದರೆ ಇದನ್ನು ಅವ್ರಿಗೆ ಹೇಳೋಕ್ಕೆ ಬಿಟ್ಟಿಲ್ಲ ನಾನು. ಸರ್ ಅದೇ ಆ ಚೂಮಂತರ ಟೀ ಶರ್ಟು ಅಂತಾರೆ ಅಂದ್ಬಿಟ್ಟು ಯಾಕೋ ಮೇಗೂ ಸರ್ ಇಲ್ಲ ನವನೀತ್ ಅಂತ ಹಂಗೆ ಇಟ್ಟಿದ್ದೀನಿ. ನವನೀತ್ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತಂದರೆ ತಪ್ಪಾಗಲ್ಲ. ಇವತ್ತು ಇನ್ನೊಂದು ಟ್ಯಾಲೆಂಟ್ ಅವ್ರದ್ದು ಗೊತ್ತಾಗಿದ್ದು ನನಗೇನು ಅಂತಂದರೆ, ಈ ಸಿನಿಮಾದಲ್ಲಿ ಅವ್ರು ಹಾಡಾಡಿದ್ದಾರೆ ಅಂತ. ನನಗೆ ಯಾವ್ಯಾವ ವಿಚಾರಕ್ಕೆ ನಾನು ಹೊಟ್ಟೆ ಮೇಲೆ ಕಲ್ಲಾಗ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅಷ್ಟೋ ಅಲ್ಲಿ ಇಲ್ಲಿ ಆಡ್ಕೊಂಡೇನೋ ಇದ್ದೆ. ನಾನೇ ಆಡಿದ್ದೀನಿ ಸಾರ್ ಅಂತಾರೆ. ನಿಜ ಹೇಳ್ತೀನಿ, ತಮಾಷೆಗೆ ಹೇಳ್ತೀನಿ ಕೇಳಿ. ನಾವು ಯೂಶ್ವಲಿ ಒಂದು ಅಗ್ರಿಮೆಂಟಲ್ಲಿ ನಮ್ದು ಏನಿರುತ್ತೆ ಅಂತಂದರೆ, ಅಂದರೆ ಪೇಮೆಂಟಿನ ವಿಚಾರಕ್ಕೆ, ಅಂದರೆ ರೆಗ್ಯುಲರ್ ಇದರಲ್ಲಿ ಪೇಮೆಂಟಿನ ವಿಚಾರಕ್ಕೆ ಏನಿರುತ್ತೆ ಅಂದರೆ, ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗಿಂತ ಮುಂಚೆ ಒಂದು ಪೇಮೆಂಟ್ ಇರುತ್ತೆ ಅಂತ. ಇವ್ರು ಇದ್ದಾರಲ್ಲ, ಎಲ್ಲರ ವಾಯ್ಸು ಅವರೇ ಮಾತಾಡ್ತಾರೆ. ಎಲ್ಲರ ವಾಯ್ಸು ಅವರೇ ಮಾತಾಡಿದ್ದಾರೆ. ಇನ್ನೂ ಈ ಪಿಕ್ಚರಲ್ಲಿ ಯಾರ್ಯಾರು ವಾಯ್ಸ್ ಮಾತಾಡಿದ್ದಾರೆ ಅಂತ ಅನ್ನೋವಂಥದ್ದು ನಾನು ನಿಧಾನಕ್ಕೆ ಆಮೇಲೆ ಹೇಳ್ತೀನಿ. ಅದಕ್ಕೆ ನಾನೇ ಅಂದ್ಕೊಂಡೆ, ಸರ್ ಇನ್ಮೇಲೆ ಅಗ್ರಿಮೆಂಟು ಡಬ್ಬಿಂಗಿಗಲ್ಲ, ಶೂಟಿಂಗ್ ಟೈಮಿಗೆ ಮುಗಿಬೇಕು ಅಂತ. ಇವ್ರ ಟ್ಯಾಲೆಂಟು ನನ್ನನ್ನು ಭಾಳ ಜಾಗೃತನಾಗಿ ಮಾಡಿರೋವಂಥದ್ದು. ನನಗೂ ನನ್ನ ವಾಯ್ಸನ್ನು ಅವರೇ ಮಾತಾಡೋದು. ಅಂದರೆ ಫೈನಲ್ ಅಲ್ಲ, ಅದು ಡಬ್ಬಿಂಗಿನ ಹಂತದಲ್ಲಿ ನಾನು ಡಬ್ಬಿಂಗ್ ಮಾಡೋ ಟೈಮಲ್ಲಿ ಇದು ನನ್ನ ಥರನೇ ಇದೆಲ್ಲಪ್ಪ, ಸೇಮ್ ಇದು ನನ್ನ ಇಂಟೋನೇಷನ್ನು, ನಂದು ಟೂನು ಎಲ್ಲ ನಂದೇ ಇದೆ. ಹೆಚ್ಚು ಕಮ್ಮಿ ಒಂದು 40-50% AI ಮಾಡಿರೋದು ಸರ್. ಅಂದರೆ ಲೈಕ್ ಟೆಕ್ನಾಲಜಿ, ಅದರಿಂದ ನೀವಿದ್ದೀರ ಅಣ್ಣ, ಫೀಲ್ ಇರಲಿ ಅಂತ. AI ನೀವು ಅಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಫ್ಲ್ಯಾಟಾಗಿ ಮಾತಾಡಿದ್ರೆ ಬರೋಲ್ಲ. ನೀವು ಒಂಚೂರು ಆ ಇಂಟೋನೇಷನ್ಸ್ ಎಲ್ಲ. ಸೊ ಒಳ್ಳೇದಾಗಲಿ. ಅವರ ಇನ್ನೊಂದಿಷ್ಟು ಟ್ಯಾಲೆಂಟು ಹೊರಗಡೆ ಬರಲಿ. ಏನಂತಂದರೆ, ಸಚ್ ವಂಡರ್ಫುಲ್ ಪರ್ಸನ್ ಟು ವರ್ಕ್. ಇವತ್ತು ನನಗೆ ಈ ಸಿನಿಮಾದ ನಿಜವಾದ ದೊಡ್ಡ ಶಕ್ತಿ ಅಂತ ನಾವು ಹಿಂದುಗಡೆ ನೋಡಿ, ಅವ್ರು ಎಲ್ಲೂ ಮುಂದೆ ಬರಲ್ಲ ಅವರು ಅಂಥದ್ದು ಯಾರು ಇದ್ದಾರೆ ಅಂತ ಅನ್ನೋದಾದರೆ, ಇಟ್ ಈಸ್ ಓನ್ ಆ್ಯಂಡ್ ಓನ್ಲಿ ನವನೀತ್. ಓನ್ ಆ್ಯಂಡ್ ಓನ್ಲಿ ನವನೀತ್ ಅವರು. ಯಾಕಂತಂದರೆ ಬರೀ ಕ್ಯಾಮ್ರಾದ ಮುಂದೆ ಮಾತ್ರ ಅಲ್ಲ ರೀ, ನನ್ನ ಜೊತೆಯಲ್ಲಿ ನನ್ನ ಆಫೀಸಿನಲ್ಲಿ ಅವ್ರು ಕಳೆದಂಥ ಮೀಟಿಂಗ್ಗಳಿದೆಯಲ್ಲ, ಬರೀ ಸಿನಿಮಾಗೆ ಅಂದರೆ ಬರೀ ಶೂಟಿಂಗ್ದು ಡೈರೆಕ್ಷನ್ದು ಮಾತ್ರ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ನಾನು ನವನೀತ್, ಏನ್ರಿ ನವನೀತ್ ನೀವು ಇಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮ ಇದ್ರ ಮೇಲೆ ಹಾಕ್ಕೊಂಡಿದ್ದೀರಲ್ಲ ಅಂತ ಅನ್ನೋವಂಥದ್ದು. ಅದು ಅವ್ರಿಗೆ ಅವರ ಕೆಲಸದ ಮೇಲಿರೋವಂಥ ಪ್ರೀತಿ, ಈ ಸಿನಿಮಾ ಮೇಲಿರೋವಂಥ ಪ್ರೀತಿ. ಚೂಮಂತರ್ ಬೇರೆ, ನವನೀತ್ ಬೇರೆ ಅಂತ ಅನಿಸ್ತಾ ಇಲ್ಲ ನನಗೆ. ಚೂಮಂತರು ಒಂದೇ, ನವನೀತ್ ಅವರೂ ಒಂದೇ. ನನಗೆ ಅವೆರಡೂ ಬೇರೆ ಬೇರೆ ಅಂತ ಅನ್ನಿಸ್ಲಿಲ್ಲ. ಎಲ್ಲಿ ತನಕ ನನಗೆ ಚೂಮಂತರ್ ಅನ್ನೋವಂಥದ್ದು ನನ್ನ ತಲೆಯಲ್ಲಿ ಇರುತ್ತೋ, ಅದರ ಪಕ್ಕದಲ್ಲಿ ಇಮಿಡಿಯೇಟಾಗಿ ಬರುವಂಥ ಇನ್ನೊಂದು ಹೆಸರು ನವನೀತ್ ಅವರು. ಅವ್ರಿಗೆ ಸೇರಬೇಕಾಗಿರುವಂಥದ್ದು. ಮತ್ತು ಸರ್ ಎಲ್ಲರೂ ನಿಜ, ಅದು ನಿಜ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ವಾಯ್ಸ್ ನೋಟು ಬಿಟ್ಟಿದ್ದೀನಿ ನಿನ್ನೆ, ಹೌದಲ್ವಾ ಸರ್? ಅದಕ್ಕೆ ಸುಮ್ಮನೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳಲ್ಲ ನವನೀತ್. ಏನಕ್ಕೆ ಆ ಹೆಸರು ಎಲ್ಲೋ ನೋಡಿ, ಎಲ್ಲಿಂದನೋ ಬಂದಿರೋವಂಥ, ಎಷ್ಟು ಹಿಂದಿಂದ ಬಂದಿರೋವಂಥದ್ದು ಅದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅನ್ನೋವಂಥದ್ದು. ಸುಮ್ಮನೆ ಬರೋಲ್ಲ. ಆ ಜವಾಬ್ದಾರಿ ತಗೊಳ್ಳೋ ಅಂಥದ್ದು ಶಕ್ತಿ ಆ ಶೋಲ್ಡರ್ಸ್ ಮೇಲೆ ಇದ್ದಿದ್ದಕ್ಕೇ ಆ ಥರದ್ದೊಂದು ಹೆಸರು ಬಂದಿರುತ್ತೆ. ಸೊ ಆ ಒಂದು ಕ್ಯಾಪನ್ನು ಭಾಳ ಚಂದವಾಗಿರುವಂಥ, ಶಕ್ತಿಯುತವಾಗಿರುವಂಥ ಒಬ್ಬ ನಿರ್ದೇಶಕರಿಗೆ ಸಿಕ್ಕಿದೆ ಅಂತ ಅನ್ನೋವಂಥದ್ದು ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಟ್ಯಾಲೆಂಟೆಡ್ ಡೈರೆಕ್ಟರ್ ನಮಗೆ ಸಿಕ್ಕಿದ್ದಾರೆ ಅನ್ನೋವಂಥದ್ದು. ಈ ಸಿನಿಮಾದ ಹೀರೋ ಆಗಿ ಮಾತ್ರ ಮಾತಾಡ್ತಾ ಇಲ್ಲ, ಚಿತ್ರರಂಗದ ಒಬ್ಬ ಕಲಾವಿದನಾಗಿ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆಲ್ರಿಗೂ ಈ ಒಂದು ಸಕ್ಸಸ್ಸನ್ನು ತಂದುಕೊಟ್ಟ ತಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿರೋವಂಥದ್ದು. ಮತ್ತೊಮ್ಮೆ ಥ್ಯಾಂಕ್ಸ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು.